ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೆಂಗದರಿ ಅಪ್ಪ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ ನಿಮ್ಮ ಜೊತೆ ಸೀರೀಸ್ ಡೇ 15ಗೆ ನಮ್ಮ ಹಬ್ಬದ ಸಂಭ್ರಮ ನೈಟ್ ಶುರುವಾಗುತ್ತೆ ಮೆಹಂದಿ ಬಿಟ್ಕೊಳ್ಳೋದ್ರಿಂದ. ಇವತ್ತು ನಾನು ಮಾರ್ನಿಂಗ್ ಔಟ್ಫಿಟ್ ತೋರಿಸ್ತೀನಿ, ನೋಡ್ಕೊ ಬನ್ನಿ. ಹೇಗಿತ್ತು? ಈಗಾಗ ಮೇಕಪ್ ಟ್ರಾನ್ಸಿಷನ್ ತೋರಿಸ್ತೀನಿ, ಅದು ಕೂಡ ನೋಡ್ಕೊ ಬನ್ನಿ. ಗ್ರ್ಯಾಂಡಾಗಿ ಏನು ಮಾಡಲ್ಲ, ಎಡೆಗೆ ಏನು ಇಡಬೇಕು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ನಾವು ಮುಗಿಸ್ತೀವಿ. ನೆಕ್ಸ್ಟ್ ದೇವ್ರ ಹತ್ರ ಏನು ಬಿಟ್ಕೊಂಡೆ ಅದೆಲ್ಲ ಸೀಕ್ರೆಟ್ ಕಂಡ್ರಿ. ನಮ್ಮದು ಮತ್ತು ದೇವ್ರ ಮಧ್ಯೆ ಇರೋ ಅಗ್ರಿಮೆಂಟ್ಸ್ ಅವೆಲ್ಲ ಅದೆಲ್ಲ ಹೇಳ್ಬಾರ್ದು. ಹಾಗೆ ಅಮ್ಮ ಪೊಂಗಲ್ ಮಾಡಿದರು, ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನಸ್ಸು ಎಷ್ಟು ಖುಷಿಯಾಗಿರುತ್ತೋ ಅದು ಅಷ್ಟು ಸಿಹಿಯಾಗಿರುತ್ತೆ ಅಂತಾರಲ್ಲ, ಅದು ಅಷ್ಟೇ ಸಿಹಿಯಾಗಿ ಬಂದಿತ್ತು. ಅದಾದಮೇಲೆ ನನ್ನ ಫ್ರೆಂಡ್ ಬಂದಿದ್ಲು ಅಂತ ನಾನು ಗುಬ್ಬಿಯಪ್ಪ ಟೆಂಪಲ್, ನಿಮಗೆಲ್ಲರಿಗೂ ಗೊತ್ತಿದ್ರೆ ಚನ್ನಬಸವೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ. ಮಾರ್ನಿಂಗ್ ಲೆಹೆಂಗಾ ಏನು ನೋಡಿದ್ರೆ ಅದೊಂದು ದೊಡ್ಡ ಕತೆ ಕಂಡ್ರಿ. ನಾನು ಯಾವ ಫ್ಯಾಷನ್ ಡಿಸೈನರ್ ಅಲ್ಲ, ಟೈಲರ್ ಅಲ್ಲ, ಸುಮ್ಮನೆ ಸ್ಕಿಲ್ಸ್ ಮೇಲೆ ಆ ಡ್ರೆಸ್ನ ಹೊಲ್ದಿದ್ದು. ಇದೇ ಫಸ್ಟ್ ಟೈಮ್ ನಾನು ಅದನ್ನು ಹಾಕೊಂಡಿದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಗೆಣಸು, ಅವರೆಕಾಯಿ, ಹಬ್ಬ ನೋಡೋಕೆ ಕಣ್ಣು ಸಾಲದು. ಇವಳೇ ನೋಡಿ ನನ್ನ ಫ್ರೆಂಡ್, ಹೇಗಿದ್ದಾಳೆ? ಚೆನ್ನಾಗಿರ್ತಾಳೆ, ಅಫ್ಕೋರ್ಸ್ ನನ್ನ ಫ್ರೆಂಡ್ ಅಲ್ವಾ. ನೋಡಿ ದೇವಸ್ಥಾನ ಈ ಥರ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದು ಮುಗಿಸ್ಕೊಂಡು ಅವಳಿಗೆ ಹೇಳ್ದೆ ಒಂದು ವಿಡಿಯೋ ತಗೋತೀನಿ, ಒಂಚೂರು ಬಿಲ್ಡಪ್ ಕೊಡೆ ಅಂದರೆ ಅವಳಿಗೆ ಕೊಡೋಕ್ಕೆ ಬರಲ್ಲ. ಅವಳು ನ್ಯಾಚುರಲಾಗೆ ಮಾಡಿದ್ಲು. ವೆರಿ ಗುಡ್, ಆ ಥರದ್ದು ಚೆನ್ನಾಗಿ ಬರೋದಲ್ವಾ. ಬಟ್ ಅದು ಹೋಗಿ ಒಂದು ರೌಂಡ್ ಸುತ್ತಕೊಂಡು ಅವಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದು ಈಗ ನಿಮಗೇನು ತೋರಿಸ್ತೀನಿ. ಕಲ್ಯಾಣಿ, ಗುಬ್ಬಿಯಪ್ಪನ ಟೆಂಪಲ್ ಪಕ್ಕ ಇರೋ ಕಲ್ಯಾಣಿ ಇದು. ಎಷ್ಟು ಜನ ನೋಡಿದ್ದೀರಾ ಇದನ್ನು ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಹೋಗಿ ಬರ್ತಾ ನಮ್ದು ಅಫ್ಕೋರ್ಸ್ ಪಾನಿಪುರಿ ಗೋಲ್ಗಪ್ಪ ತಿನ್ಕೊಂಡೆ ಅಲ್ವಾ ನಾವು ಮುಂದೆ ಹೆಜ್ಜೆ ಇಡೋದು ಎಲ್ಲರೂ ಔಟ್ಸೈಡ್ ಹೋದಾಗ. ಬಟ್ ನಾನು ಫ್ರೆಂಡ್ಸ್ ಜೊತೆ ಇದ್ದರೆ ಕಂಪಲ್ಸರಿ, ಇಲ್ಲ ಅಂದರೆ ಅಷ್ಟಿಲ್ಲ, ಓಕೆನಾ? ಇದು ನನ್ನ ಫೇವ್ರೆಟ್ ಟೆಂಪಲ್, ಆಂಜನೇಯನ ಟೆಂಪಲ್, ಬಿದ್ದಾಂಜನೇಯನ ಟೆಂಪಲ್. ಯಾರೆಲ್ಲ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ನಂಗೆ ತಿಳಿಸ್ಕೊಡಿ. ಆ್ಯಂಡ್ ಅವರು ಹೂವು ಕೊಟ್ಟರು ಗಾಡಿಗೆ ಹಾಕೋಕ್ಕೆ, ಅದೊಂದು ನಂಗೆ ಇನ್ನೂ ಖುಷಿ ಆಗೋಯ್ತು. ಬಿಕಾಸ್ ಹಬ್ಬದ ದಿವಸ ಅದು ನನ್ನ ಫೇವ್ರೆಟ್ ಟೆಂಪಲಿಂದ ಸಿಗುತ್ತೆ ಅಂದರೆ ಎಷ್ಟು ಖುಷಿಯಾಗಿರ್ಬೇಕಲ್ವ. ಇವತ್ತಿಗೆ ನನ್ನ ಡೇ ಮುಗಿದಿದೆ, ಮತ್ತೆ ನಾಳೆ ಸಿಗ್ತೀನಿ. ಅದವರೆಗೂ ಬಾಯ್ ಬಾಯ್.